ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಬಣ ಬಡಿದಾಟ ಹೆಚ್ಚಾಗ್ತಾ ಸಾಗ್ತಾ ಇದೆ. ಅದರಲ್ಲೂ SC ST ಶಾಸಕರೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ದ ವಿಚಾರ. ಇದನ್ನ ಸುರ್ಜೇವಾಲಾ ಅವರ ಬಳಿ ಹೋಗಿ DK ಶಿವಕುಮಾರ್ ಅವರು ಈ ಡಿನ್ನರ್ ಮೀಟಿಂಗ್ ಆಗದೆ ಇರೋ ರೀತಿಯಲ್ಲಿ ತಡೆ ಹಿಡಿದಿದ್ರು. ಇದರಿಂದಾಗಿ ನಿಗಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಿರುವ SC ST ಸಮುದಾಯದ ನಾಯಕರು. ಈ ತಿಂಗಳ ಒಳಗಾಗಿ ಹೇಗಾದ್ರೂ ಮಾಡಿ ಸಭೆಯನ್ನ ನಡೆಸೋದು ಶತಸಿದ್ಧ ಅನ್ನೋ ಪಣ ತೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಚಿವ ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ ಆದಿಯಾಗಿ ಮುಂದಾಳತ್ವದಲ್ಲಿ SC ST ಸಮುದಾಯದ ಎಲ್ಲ ಶಾಸಕರು ನಾಯಕರು ಸಭೆಯನ್ನ ಮಾಡುವ ನಿರ್ಧಾರವನ್ನ ಮಾಡ್ತಿದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರಿಗೆ, ಮಹದೇವಪ್ಪನವರಿಗೆ SC ST ಸಮುದಾಯದ ಶಾಸಕರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸಭೆ ನಡೆಸದೆ ಹೋದ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ, ಇದಕ್ಕೆ ಬ್ರೇಕ್ ಹಾಕೋಕೆ ಸಭೆ ನಡೆಸೋದು ಅನಿವಾರ್ಯ, ಹೇಗಾದ್ರೂ ಮಾಡಿ ಈ ತಿಂಗಳ ಒಳಗಾಗಿ ಸಭೆಯನ್ನ ನಡೆಸಿ ಅಂತ ಹೇಳಿ ಇಬ್ಬರು ಸಚಿವರಿಗೆ ಒತ್ತಡವನ್ನ ಹಾಕ್ತಿದ್ದಾರೆ ಸಮುದಾಯದ ಉಳಿದ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದ್ ಕಡೆ ಸಭೆ ನಡೆದ್ರೆ ಕಷ್ಟ ಅಂತ ಹೇಳಿ DKC ಬಣ, ಸಭೆ ನಡೆಸಲೇಬೇಕು ಅಂತ ಹೇಳಿ ಇದೀಗ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಶಾಸಕರ ಪ್ರಯತ್ನ. ಈ ಇಬ್ಬರ ನಡುವಿನ ಜುಗಲ್ಬಂದಿ ಕಾಂಗ್ರೆಸ್ ಅನ್ನು ಇನ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ? ಖಂಡಿತವಾಗ್ಲೂ ಸ್ಮಿತಾ, ಏನು ಅಸಮಾಧಾನಕ್ಕೆ ತೇಪೆ ಹಚ್ಚುವಂತ ನಿಟ್ಟಿನಲ್ಲಿ ಕೂಡ ಬಂದು ಸಭೆ ನಡೆಸಿದಂತ ಸುರ್ಜೇವಾಲಾ ಅವರ ಸಭೆ ಸಂಪೂರ್ಣವಾಗಿ ವಿಫಲ ಆದಂತೆ ಕಾಣ್ತಾ ಇರುವಂತದ್ದು. ಇಂದು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ SC ST ಸಮುದಾಯದ ಶಾಸಕರು ಸಿಡಿದೆದ್ದಿರುವಂತದ್ದು. ಅದು DKC ನಡೆಯ ವಿರುದ್ಧ ಮತ್ತೊಂದ್ ಕಡೆ ಹೈಕಮಾಂಡ್ ವಿರುದ್ಧ ಕೂಡ ಸಿಡಿದೆದ್ದಿರುವಂತದ್ದು. ಯಾಕಂದ್ರೆ ಸಭೆಯನ್ನ ಏನು ಮುಂದೂಡಿರುವಂತದ್ದು, DK ಶಿವಕುಮಾರ್ ಮಾತನ್ನ ಕೇಳಿ ಸಭೆಯನ್ನ ಮುಂದೂಡುವಂತ ನಿರ್ಧಾರಕ್ಕೆ ಯಾಕೆ ಬರಲಾಯಿತು, ಈ ಹಿನ್ನೆಲೆಯಲ್ಲಿ ಸಭೆ ಮಾಡಲೇಬೇಕಂತ ಪಟ್ಟಣ ಹಿಡಿದಿರುವಂತದ್ದು. ಇದಕ್ಕೆ ಪೂರಕವಾಗಿ ಏನು ಪರಮೇಶ್ವರ್ ಮತ್ತು SC ಮಹದೇವಪ್ಪ ಅವರಿಗೆ ನೇರವಾಗಿ ಹಲವು ಶಾಸಕರು, SC ST ಸಮುದಾಯದ ಶಾಸಕರು ಕರೆ ಮಾಡಿ ಸಭೆಯನ್ನ ಮಾಡಬೇಕು ಅಂತ ಒತ್ತಡವನ್ನ ಹಾಕಿರುವಂತದ್ದು, ಜೊತೆಗೆ ಮನವಿಯನ್ನ ಮಾಡಿರುವಂತದ್ದು. ಎಲ್ಲ ಮನವಿಯನ್ನ ಆಲಿಸಿದಂತ ಪರಮೇಶ್ವರ್ ಅವರು ಈ ಸಂಬಂಧಪಟ್ಟಂತೆ ಸೂಕ್ತ ಸಂಬಂಧ ನಿರ್ಧಾರ ಕೈಗೊಳ್ತೀನಿ, ಸಭೆಯನ್ನ ಸೇರ್ಬೇಕು ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಬಹುತೇಕವಾಗಿ ಇದೇ ತಿಂಗಳಲ್ಲಿ ಕೂಡ ಒಂದು ವಾರದಲ್ಲಿ ಸಭೆ ಆಗುವಂತ ಸಾಧ್ಯತೆ ಇರುವಂತದ್ದು. ಸಭೆ ನಡೆಸುವ ಮೂಲಕ DK ಶಿವಕುಮಾರ್ಗೆ ಒಂದು ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಈ ದಲಿತ ಶಾಸಕ SC ST ಸಮುದಾಯ ಶಾಸಕರು ನಿರ್ಧಾರ ಮಾಡಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಬಣ ಬಡಿದಾಟ ಹೆಚ್ಚಾಗ್ತಾ ಸಾಗ್ತಾ ಇದೆ. ಅದರಲ್ಲೂ SC ST ಶಾಸಕರೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ದ ವಿಚಾರ. ಇದನ್ನ ಸುರ್ಜೇವಾಲಾ ಅವರ ಬಳಿ ಹೋಗಿ DK ಶಿವಕುಮಾರ್ ಅವರು ಈ ಡಿನ್ನರ್ ಮೀಟಿಂಗ್ ಆಗದೆ ಇರೋ ರೀತಿಯಲ್ಲಿ ತಡೆ ಹಿಡಿದಿದ್ರು. ಇದರಿಂದಾಗಿ ನಿಗಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಿರುವ SC ST ಸಮುದಾಯದ ನಾಯಕರು. ಈ ತಿಂಗಳ ಒಳಗಾಗಿ ಹೇಗಾದ್ರೂ ಮಾಡಿ ಸಭೆಯನ್ನ ನಡೆಸೋದು ಶತಸಿದ್ಧ ಅನ್ನೋ ಪಣ ತೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಚಿವ ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ ಆದಿಯಾಗಿ ಮುಂದಾಳತ್ವದಲ್ಲಿ SC ST ಸಮುದಾಯದ ಎಲ್ಲ ಶಾಸಕರು ನಾಯಕರು ಸಭೆಯನ್ನ ಮಾಡುವ ನಿರ್ಧಾರವನ್ನ ಮಾಡ್ತಿದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರಿಗೆ, ಮಹದೇವಪ್ಪನವರಿಗೆ SC ST ಸಮುದಾಯದ ಶಾಸಕರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸಭೆ ನಡೆಸದೆ ಹೋದ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ, ಇದಕ್ಕೆ ಬ್ರೇಕ್ ಹಾಕೋಕೆ ಸಭೆ ನಡೆಸೋದು ಅನಿವಾರ್ಯ, ಹೇಗಾದ್ರೂ ಮಾಡಿ ಈ ತಿಂಗಳ ಒಳಗಾಗಿ ಸಭೆಯನ್ನ ನಡೆಸಿ ಅಂತ ಹೇಳಿ ಇಬ್ಬರು ಸಚಿವರಿಗೆ ಒತ್ತಡವನ್ನ ಹಾಕ್ತಿದ್ದಾರೆ ಸಮುದಾಯದ ಉಳಿದ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದ್ ಕಡೆ ಸಭೆ ನಡೆದ್ರೆ ಕಷ್ಟ ಅಂತ ಹೇಳಿ DKC ಬಣ, ಸಭೆ ನಡೆಸಲೇಬೇಕು ಅಂತ ಹೇಳಿ ಇದೀಗ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಶಾಸಕರ ಪ್ರಯತ್ನ. ಈ ಇಬ್ಬರ ನಡುವಿನ ಜುಗಲ್ಬಂದಿ ಕಾಂಗ್ರೆಸ್ ಅನ್ನು ಇನ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ? ಖಂಡಿತವಾಗ್ಲೂ ಸ್ಮಿತಾ, ಏನು ಅಸಮಾಧಾನಕ್ಕೆ ತೇಪೆ ಹಚ್ಚುವಂತ ನಿಟ್ಟಿನಲ್ಲಿ ಕೂಡ ಬಂದು ಸಭೆ ನಡೆಸಿದಂತ ಸುರ್ಜೇವಾಲಾ ಅವರ ಸಭೆ ಸಂಪೂರ್ಣವಾಗಿ ವಿಫಲ ಆದಂತೆ ಕಾಣ್ತಾ ಇರುವಂತದ್ದು. ಇಂದು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ SC ST ಸಮುದಾಯದ ಶಾಸಕರು
ಸಿಡಿದೆದ್ದಿರುವಂತದ್ದು. ಅದು ಡಿಕೆಶಿ ವಿರುದ್ಧ, ಡಿಕೆಶಿ ನಡೆಯ ವಿರುದ್ಧ ಮತ್ತು ಒಂದ್ ಕಡೆ ಹೈಕಮಾಂಡ್ ವಿರುದ್ಧ ಕೂಡ ಸಿಡಿದೆದ್ದಿರುವಂತದ್ದು. ಯಾಕಂದ್ರೆ ಸಭೆಯನ್ನ ಏನು ಮುಂದೂಡಿರುವಂತದ್ದು, ಡಿ.ಕೆ. ಶಿವಕುಮಾರ್ ಮಾತನ್ನ ಕೇಳಿ ಸಭೆಯನ್ನ ಮುಂದೂಡುವಂತ ನಿರ್ಧಾರಕ್ಕೆ ಯಾಕೆ ಬರಲಾಯಿತು, ಈ ಹಿನ್ನೆಲೆಯಲ್ಲಿ ಸಭೆ ಮಾಡಲೇಬೇಕು ಅಂತ ಪಟ್ಟ ನಡೆದಿರುವಂತದ್ದು. ಇದಕ್ಕೆ ಪೂರಕವಾಗಿ ಏನು ಪರಮೇಶ್ವರ್ ಮತ್ತು ಎಸ್ ಸಿ ಮಾಧವ್ ಅವರಿಗೆ ನೇರವಾಗಿ ಹಲವು ಶಾಸಕರು, SC ST ಸಮುದಾಯದ ಶಾಸಕರು ಕರೆ ಮಾಡಿ ಸಭೆಯನ್ನ ಮಾಡಬೇಕು ಅಂತ ಒತ್ತಡವನ್ನು ಹಾಕಿರುವಂತದ್ದು, ಜೊತೆಗೆ ಮನವಿಯನ್ನ ಮಾಡಿರುವಂತದ್ದು. ಎಲ್ಲ ಮನವಿಯನ್ನ ಆಲಿಸಿದಂತ ಪರಮೇಶ್ವರ್ ಅವರು ಈ ಸಂಬಂಧಪಟ್ಟಂತೆ ಸೂಕ್ತ ಸಂಬಂಧ ನಿರ್ಧಾರ ಕೈಗೊಳ್ತೀನಿ, ಸಭೆಯನ್ನ ಸೇರ್ಬೇಕು ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಬಹುತೇಕವಾಗಿ ಇದೇ ತಿಂಗಳಲ್ಲಿ ಕೂಡ ಒಂದು ವಾರದಲ್ಲಿ ಸಭೆ ಆಗುವಂತ ಸಾಧ್ಯತೆ ಇರುವಂತದ್ದು. ಸಭೆ ನಡೆಸುವ ಮೂಲಕ ಡಿ.ಕೆ. ಶಿವಕುಮಾರ್ಗೆ ಒಂದು ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಈ ದಲಿತ ಶಾಸಕ, SC ST ಸಮುದಾಯದ ಶಾಸಕರು ನಿರ್ಧಾರ ಮಾಡಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಬಣ ಬಡಿದಾಟ ಹೆಚ್ಚಾಗ್ತಾ ಸಾಗ್ತಾ ಇದೆ. ಅದರಲ್ಲೂ SC ST ಶಾಸಕರೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ದ ವಿಚಾರ. ಇದನ್ನ ಸುರ್ಜೇವಾಲಾ ಅವರ ಬಳಿ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಈ ಡಿನ್ನರ್ ಮೀಟಿಂಗ್ ಆಗದೆ ಇರೋ ರೀತಿಯಲ್ಲಿ ತಡೆ ಹಿಡಿದಿದ್ರು. ಇದರಿಂದಾಗಿ ನಿಗಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಿರುವ SC ST ಸಮುದಾಯದ ನಾಯಕರು. ಈ ತಿಂಗಳ ಒಳಗಾಗಿ ಹೇಗಾದ್ರೂ ಮಾಡಿ ಸಭೆಯನ್ನ ನಡೆಸೋದು ಶತಸಿದ್ಧ ಅನ್ನೋ ಪಣ ತೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, HC ಮಹದೇವಪ್ಪ ಆದಿಯಾಗಿ ಮುಂದಾಳತ್ವದಲ್ಲಿ SC ST ಸಮುದಾಯದ ಎಲ್ಲ ಶಾಸಕರು, ನಾಯಕರು ಸಭೆಯನ್ನ ಮಾಡುವ ನಿರ್ಧಾರವನ್ನ ಮಾಡ್ತಿದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರಿಗೆ, ಮಹದೇವಪ್ಪನವರಿಗೆ SC ST ಸಮುದಾಯದ ಶಾಸಕರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸಭೆ ನಡೆಸದೆ ಹೋದ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ, ಇದಕ್ಕೆ ಬ್ರೇಕ್ ಹಾಕೋಕೆ ಸಭೆ ನಡೆಸೋದು ಅನಿವಾರ್ಯ, ಹೇಗಾದ್ರೂ ಮಾಡಿ ಈ ತಿಂಗಳ ಒಳಗಾಗಿ ಸಭೆಯನ್ನ ನಡೆಸಿ ಅಂತ ಹೇಳಿ ಇಬ್ಬರು ಸಚಿವರಿಗೆ ಒತ್ತಡವನ್ನ ಹಾಕ್ತಿದ್ದಾರೆ ಸಮುದಾಯದ ಉಳಿದ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದ್ ಕಡೆ ಸಭೆ ನಡೆದ್ರೆ ಕಷ್ಟ ಅಂತ ಹೇಳಿ ಡಿ.ಕೆ.ಶಿ ಬಣ, ಸಭೆ ನಡೆಸಲೇಬೇಕು ಅಂತ ಹೇಳಿ ಇದೀಗ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಶಾಸಕರ ಪ್ರಯತ್ನ. ಈ ಇಬ್ಬರ ನಡುವಿನ ಜುಗಲ್ಬಂದಿ ಕಾಂಗ್ರೆಸ್ ಅನ್ನು ಇನ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ? ಖಂಡಿತವಾಗ್ಲೂ ಸ್ಮಿತಾ, ಏನು ಅಸಮಾಧಾನಕ್ಕೆ ತೇಪೆ ಹಚ್ಚುವಂತ ನಿಟ್ಟಿನಲ್ಲಿ ಕೂಡ ಬಂದು ಸಭೆ ನಡೆಸಿದಂತ ಸುರ್ಜೇವಾಲಾ ಅವರ ಸಭೆ ಸಂಪೂರ್ಣವಾಗಿ ವಿಫಲ ಆದಂತೆ ಕಾಣ್ತಾ ಇರುವಂತದ್ದು. ಇಂದು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ SC ST ಸಮುದಾಯದ ಶಾಸಕರು ಸಿಡಿದೆದ್ದಿರುವಂತದ್ದು. ಅದು ಡಿಕೆಶಿ ವಿರುದ್ಧ, ಡಿಕೆಶಿ ನಡೆಯ ವಿರುದ್ಧ ಮತ್ತು ಒಂದ್ ಕಡೆ ಹೈಕಮಾಂಡ್ ವಿರುದ್ಧ ಕೂಡ ಸಿಡಿದೆದ್ದಿರುವಂತದ್ದು. ಯಾಕಂದ್ರೆ ಸಭೆಯನ್ನ ಏನು ಮುಂದೂಡಿರುವಂತದ್ದು, ಡಿ.ಕೆ. ಶಿವಕುಮಾರ್ ಮಾತನ್ನ ಕೇಳಿ ಸಭೆಯನ್ನ ಮುಂದೂಡುವಂತ ನಿರ್ಧಾರಕ್ಕೆ ಯಾಕೆ ಬರಲಾಯಿತು, ಈ ಹಿನ್ನೆಲೆಯಲ್ಲಿ ಸಭೆ ಮಾಡಲೇಬೇಕು ಅಂತ ಪಟ್ಟ ನಡೆದಿರುವಂತದ್ದು. ಇದಕ್ಕೆ ಪೂರಕವಾಗಿ ಏನು ಪರಮೇಶ್ವರ್ ಮತ್ತು ಎಸ್ ಸಿ ಮಾಧವ್ ಅವರಿಗೆ ನೇರವಾಗಿ ಹಲವು ಶಾಸಕರು, SC ST ಸಮುದಾಯದ ಶಾಸಕರು ಕರೆ ಮಾಡಿ ಸಭೆಯನ್ನ ಮಾಡಬೇಕು ಅಂತ ಒತ್ತಡವನ್ನು ಹಾಕಿರುವಂತದ್ದು, ಜೊತೆಗೆ ಮನವಿಯನ್ನ ಮಾಡಿರುವಂತದ್ದು. ಎಲ್ಲ ಮನವಿಯನ್ನ ಆಲಿಸಿದಂತ ಪರಮೇಶ್ವರ್ ಅವರು ಈ ಸಂಬಂಧಪಟ್ಟಂತೆ ಸೂಕ್ತ ಸಂಬಂಧ ನಿರ್ಧಾರ ಕೈಗೊಳ್ತೀನಿ, ಸಭೆಯನ್ನ ಸೇರ್ಬೇಕು ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಬಹುತೇಕವಾಗಿ ಇದೇ ತಿಂಗಳಲ್ಲಿ ಕೂಡ ಒಂದು ವಾರದಲ್ಲಿ ಸಭೆ ಆಗುವಂತ ಸಾಧ್ಯತೆ ಇರುವಂತದ್ದು. ಸಭೆ ನಡೆಸುವ ಮೂಲಕ ಡಿ.ಕೆ. ಶಿವಕುಮಾರ್ಗೆ ಒಂದು ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಈ ದಲಿತ ಶಾಸಕ, SC ST ಸಮುದಾಯದ ಶಾಸಕರು ನಿರ್ಧಾರ ಮಾಡಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.